ಈ ಒಂದು ಪ್ರಾಜೆಕ್ಟ್ ಏನಿದೆ, ನಾನು 2018 ಈ ಪ್ರಾಜೆಕ್ಟ್ ಮಾಡೋದಾಗಿದ್ದರೆ ಮಾಡ್ತಿದ್ದೆ. ಯಾತಕ್ಕೆ ನಾನು ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಶಿವಕುಮಾರ್ ಅವರೇ 9 ಇಂಡಸ್ಟ್ರಿಯಲ್ ಕಾರಿಡಾರ್ಗಳನ್ನು ಕಾಂಪಿಟ್ ವಿತ್ ಚೈನಾ ಅಂತಕ್ಕಂಥ ಹೆಸರಿನಲ್ಲಿ ಕಲಬುರಗಿ, ಬಿದರು, ಅಲ್ಲಿಂದ ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ, ಹಾಸನ 9 ಭಾಗದಲ್ಲಿ ಕಾಂಪಿಟ್ ವಿತ್ ಚೈನಾ ಹೆಸರನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಸಬ್ಸಿಡಿ ಸ್ಕೀಮ್ಗಳನ್ನು ಕೊಟ್ಟು ಪ್ರಾರಂಭ ಮಾಡಬೇಕು ಅಂತ ನಮ್ಮ ರಾಜ್ಯದ ಬೆಂಗಳೂರು ನಗರದ ಹೊರಭಾಗದಲ್ಲಿ ಮಾಡ್ತಕ್ಕಂಥ ನಿರ್ಧಾರ ನಾನು ಮಾಡಲಿಕ್ಕೆ ಕಾರಣ, ನೀವು 2007ರಲ್ಲಿ ನನಗೆ ಇದು ಕೊಟ್ಟಿರಲ್ಲ ಸಲಹೆ, ಆ ಸಲಹೆಯ ಆಧಾರದ ಮೇಲೆ ಬೆಂಗಳೂರಿನಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟನ್ನು ನಿಲ್ಲಿಸಿ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನಾನು. ಅವತ್ತು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು 2018ರಲ್ಲಿ ಇಲ್ಲಿ ನಾನು ಯಾವುದೇ ರೀತಿ ರೈತರ ಭೂಮಿ ವಶಪಡಿಸ್ಕೋಬೇಕು ಅಂತ ಹೇಳಿಲ್ಲ. ಈಗ ಹೊರಟಿದ್ದೀರಿ ನೀವು ಅಲ್ಲಿ ನಮ್ಮ ಕಾಕಾಮ್ರನಹಳ್ಳಿ ಅಂತ ವಿಲೇಜು, ಬಿಡಿದಿ ಪಕ್ಕದಲ್ಲೇ, ನೆಲ್ಲಿಗುಡ್ಡ ಟ್ಯಾಂಕ್ ಹತ್ರ ಕಾಣಕಲ್ಲು ಇದೆ. ಈಗ ಎಂಥದ್ದು ಪ್ರಾಧಿಕಾರದ ಅಧ್ಯಕ್ಷನ ಮಾಡೋರಲ್ಲ, ಕಾಣಕಲ್ಲು ನಟರಾಜ, ಆ ಊರಿನ ಮನೆ ಪಕ್ಕದಲ್ಲೇ ಹೌಸಿಂಗ್ ಬೋರ್ಡ್ ಮನೆಗಳು ಕಟ್ತೀವಿ ಅಂತೇಳಿ ಮಾಡೋರಲ್ಲ. ಇವತ್ತಿನವರೆಗೆ ಒಂದು ಮನೆ ಏನಾದರೂ ಒಂದು ಸೈಟ್ ಖರೀದಿ ಆಗಿದೆಯಾ ಅಲ್ಲಿ? ಈಗ ಇಲ್ಲಿ 9,000 ಎಕರೆ ಮಾಡೋಕ್ಕೆ ಹೊರಟಿದ್ದೀರಲ್ಲ, ಯಾರಿಗೆ ಮಾಡೋಕ್ಕೆ ಹೊರಟಿದ್ದೀರಿ? ಇಲ್ಲಿ ಬೆಂಗಳೂರು ಸುತ್ತಮುತ್ತ ಮನೆ ಕಟ್ಟಿದ್ದೀರಲ್ಲಪ್ಪ ನಿಮ್ಮ ಬಿಡಿಯಿಂದ. ಎಷ್ಟು ಮನೆ ಸೇಲ್ ಮಾಡಿದ್ದೀರಿ? ಯಾರು ಬಂದು ತಗೊಂಡವ್ರ ಮನೆನ ನಿಮ್ಮ ಹತ್ರ? ಇಲ್ಲಿ ಅದ್ಯಾವುದೋ ಈಗಲ್ಟನ್ನು ಎಕರೆಗೆ 12 ಕೋಟಿ ಫಿಕ್ಸ್ ಇವರೇ ಮಾಡಿದ್ರು ಕ್ಯಾಬಿನೆಟಲ್ಲಿ. ಈ ರೈತನು ನಾವು ಯಾರು ಕೊಡದೇ ಇರ್ತಕ್ಕಂಥ ಹಣ ಕೊಡ್ತಾ ಇದ್ದೇವೆ, 2 ಕೋಟಿ ಫಿಕ್ಸ್ ಮಾಡಿದ್ದೀವಿ ಹೇಳ್ತೀರಿ. ಪಕ್ಕದ ಈಗಲ್ಟನ್ನು 12 ಕೋಟಿ ಅದು ಖರಾಬ್ ಭೂಮಿಗೆ ಫಿಕ್ಸ್ ಮಾಡಿದ್ದೀರಲ್ಲಪ್ಪ, ನೀವೇ ಮಾಡಿಸಿರೋದಲ್ಲಪ್ಪ.